ಮಾನಸಿಕ ಕಾರ್ಯದಿಂದ ನಿಮ್ಮ ದೇಹದ ಪ್ರತಿ ಸಮಸ್ಯೆಯ ಲಕ್ಷಣವನ್ನು ಗುಣಪಡಿಸಲು ಸಾಧ್ಯವಿದೆ ಎಂಬ ವಿಷಯ ನಿಮಗೆ ತಿಳಿದಿದೆಯೇ? ಹೌದು, ಇದು ಲೂಯಿಸ್ ಹೇ ಅವರ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕದ ಪ್ರಬಲವಾದ ನಂಬಿಕೆ. ಕ್ಷಮಿಸುವ ಸಾಮರ್ಥ್ಯ ಇಲ್ಲದಿರುವುದೇ ಎಲ್ಲಾ ರೋಗಗಳ ಮೂಲಕ್ಕೆ ಕಾರಣ ಎಂದು ಈ ಲೇಖಕಿಯವರು ಹೇಳುತ್ತಾರೆ. ನಿಮ್ಮ ಅನಾರೋಗ್ಯದ ಮೂಲವು ನಿಮ್ಮ ಆಲೋಚನೆಗಳಲ್ಲಿ ಅಡಗಿದ್ದರೆ, ಆ ಆಲೋಚನೆಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಜೀವನವನ್ನೇ ನೀವು ಹೇಗೆ ಪರಿವರ್ತಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳಲು ಸಿದ್ಧರಾಗಿ. ಏಕೆಂದರೆ ನಿಮ್ಮ ಜೀವನವನ್ನು ಗುಣಪಡಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿಯೇ ಇದೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಆಡಿಯೋ ಇನ್ಸೈಟ್ಸ್ಗೆ ಆತ್ಮೀಯ ಸ್ವಾಗತ. ಜೀವನವನ್ನು ಸುಂದರಗೊಳಿಸುವ ಆಳವಾದ ತಿಳುವಳಿಕೆ ಮತ್ತು ಜ್ಞಾನವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಒಂದು ವಿಶಿಷ್ಟ ಪ್ರಯತ್ನ ನಮ್ಮದು. ಪ್ರತಿ ವಿಡಿಯೋದಲ್ಲಿ ನಾವು ಒಂದು ಪ್ರಬಲವಾದ ಆಲೋಚನೆಯನ್ನು ಅಥವಾ ಒಂದು ಪುಸ್ತಕದ ಸಾರವನ್ನು ನಿಮ್ಮೆದುರು ಇಡುತ್ತೇವೆ. ಇಂದು ನಾವು ಮಾತನಾಡುತ್ತಿರುವುದು ಪ್ರಸಿದ್ಧ ಲೇಖಕಿ ಲೂಯಿಸ್ ಹೇ ಅವರು 1984ರಲ್ಲಿ ಬರೆದಿರುವ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಎಂಬ ಪುಸ್ತಕದ ಕುರಿತು. ಈ ಪುಸ್ತಕವು ಕೇವಲ ಒಂದು ಓದುವ ಸಾಮಗ್ರಿಯಲ್ಲ, ಬದಲಿಗೆ ಇದು ಲಕ್ಷಾಂತರ ಜನರ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿರುವ ಒಂದು ಮಾರ್ಗದರ್ಶಿ. ಹಾಗಾಗಿ ಪ್ರೀತಿಯ ವೀಕ್ಷಕರೇ, ನಮ್ಮ ಈ ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ಮತ್ತು ಏಕಾಗ್ರತೆಯಿಂದ ವೀಕ್ಷಿಸಿ. ರೋಗದ ಮೂಲ ಆಲೋಚನೆಗಳಲ್ಲಿ ಲೂಯಿಸ್ ಹೇ ಅವರು ಪ್ರತಿಪಾದಿಸುವ ಪ್ರಮುಖ ಕಲ್ಪನೆಯೆಂದರೆ, ನಮ್ಮ ದೇಹದಲ್ಲಿ ಉಂಟಾಗುವ ಯಾವುದೇ ಕಾಯಿಲೆ ಅಥವಾ ಅನಾರೋಗ್ಯದ ಬೇರುಗಳು ನಮ್ಮ ಆಲೋಚನೆಗಳಲ್ಲಿ ಮತ್ತು ಮಾನಸಿಕ ಭಾವನೆಗಳಲ್ಲಿ ಅಡಗಿವೆ. ಆಧುನಿಕ ವಿಜ್ಞಾನವು ರೋಗದ ಕೇವಲ ಲಕ್ಷಣಗಳ ಮೇಲೆ ನೇರವಾಗಿ ದಾಳಿ ಮಾಡುವ ಮತ್ತು ಅದನ್ನು ಸರಿಪಡಿಸುವ ವಿಧಾನವನ್ನು ಅನುಸರಿಸುತ್ತದೆ. ಆದರೆ ಲೇಖಕಿಯವರ ಪ್ರಕಾರ ಇದು ಶಾಶ್ವತ ಪರಿಹಾರವಲ್ಲ, ಏಕೆಂದರೆ ಆ ರೋಗಕ್ಕೆ ಕಾರಣವಾದ ಮೂಲ ಮಾನಸಿಕ ಮಾದರಿ ಅಲ್ಲಿಯೇ ಉಳಿದಿರುತ್ತದೆ. ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಮ ಆರೋಗ್ಯ ಮತ್ತು ಸಂತೋಷದ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರುತ್ತವೆ ಎಂದು ಲೇಖಕರು ವಿವರಿಸುತ್ತಾರೆ. ನಮ್ಮ ಮಾನಸಿಕ ಆರೋಗ್ಯ ನಮ್ಮ ದೈಹಿಕ ಜೀವನದೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿದೆ. ಈ ಕಾರಣದಿಂದಲೇ ನಾವು ನಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ನಕಾರಾತ್ಮಕ ಮಾದರಿಗಳನ್ನು ಸರಿಪಡಿಸಿದರೆ ಅದರಿಂದ ಉಂಟಾಗುವ ದೈಹಿಕ ತೊಂದರೆಗಳನ್ನು ಸಹ ನಾವು ಗುಣಪಡಿಸಿಕೊಳ್ಳಬಹುದು. ಮನಸ್ಸಿನ ಆಲೋಚನೆಗಳನ್ನು ಬದಲಾಯಿಸುವುದು ಸ್ವಯಂ ಚಿಕಿತ್ಸೆ, ಸಕಾರಾತ್ಮಕ ಮನಃಶಾಸ್ತ್ರ ಮತ್ತು ಮಂತ್ರಗಳಂತಹ ಹಲವಾರು ವಿಧಾನಗಳನ್ನು ಅವರು ಈ ಗುಣಪಡಿಸುವ ಪ್ರಕ್ರಿಯೆಗಾಗಿ ಶಿಫಾರಸು ಮಾಡಿದ್ದಾರೆ. ಈ ಗುಣಪಡಿಸುವ ಪ್ರಕ್ರಿಯೆಯಲ್ಲಿ ಅತಿದೊಡ್ಡ ಅಡಚಣೆ ಅಥವಾ ತಡೆಯು ಯಾವುದೆಂದರೆ, ಅದು ನಮ್ಮಲ್ಲಿಯೇ ಇರುವ ಕೀಳರಿಮೆ ಅಥವಾ ಸ್ವಯಂ ಕೀಳರಿಮೆಯ ಭಾವನೆ. ನಮಗೆ ಎದುರಾಗುವ ಬಹಳಷ್ಟು ತೊಂದರೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವುಗಳನ್ನು ಪರಿಹರಿಸಲು ಈ ಭಾವನೆಯು ನಮ್ಮನ್ನು ತಡೆಯುತ್ತದೆ. ಮಾನಸಿಕ ಕಾರ್ಯವನ್ನು, ಅಂದರೆ ನಮ್ಮ ಆಲೋಚನೆಗಳ ಮೇಲೆ ಕೆಲಸ ಮಾಡುವುದರಿಂದ ಯಾವುದೇ ರೋಗದ ಲಕ್ಷಣವನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಎಂದು ಲೇಖಕಿಯವರು ಬಲವಾಗಿ ನಂಬುತ್ತಾರೆ. ಭಯ ಮತ್ತು ಬಡತನದ ಆಳವಾದ ಬೇರು. ಆರ್ಥಿಕ ಅಸುರಕ್ಷತೆ ಮತ್ತು ಹಣಕಾಸಿನ ಮೇಲಿನ ಅತಿಯಾದ ಆಸೆಯು ಮನುಷ್ಯರು ಸ್ವತಃ ತಮ್ಮದೇ ಆದ ನಷ್ಟವನ್ನು ಮಾಡಿಕೊಳ್ಳಲು ಕಾರಣವಾಗುವ ಅತಿದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ. ಜನರು ಸಾಮಾನ್ಯವಾಗಿ ತಮ್ಮನ್ನು ತಾವು ಬಡವರು ಎಂದು ಪರಿಗಣಿಸುತ್ತಾರೆ, ತಾವು ಪ್ರೀತಿಗೆ ಅಥವಾ ಸಮೃದ್ಧಿಗೆ ಅರ್ಹರಲ್ಲ ಎಂದು ನಂಬುತ್ತಾರೆ ಮತ್ತು ತಮ್ಮ ಅದೃಷ್ಟವನ್ನು ತಾವೇ ಸೃಷ್ಟಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಭಾವನೆಯಲ್ಲಿ ಮುಳುಗಿರುತ್ತಾರೆ. ಈ ರೀತಿಯ ನಂಬಿಕೆಗಳೇ ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಅಡಿಪಾಯವಾಗುತ್ತದೆ. ಲೇಖಕಿಯವರ ಪ್ರಕಾರ ಅನಾರೋಗ್ಯವು ಕೇವಲ ಅತೃಪ್ತ ಮನಸ್ಸಿನ ಒಂದು ಉತ್ಪನ್ನವಾಗಿದೆ. ಎಲ್ಲಾ ರೋಗಗಳ ಮೂಲವು ಕ್ಷಮಿಸದಿರುವಿಕೆಯ ಸಾಮರ್ಥ್ಯದಲ್ಲಿ ಅಡಗಿದೆ. ನಮ್ಮ ಈಗಿನ ಪರಿಸ್ಥಿತಿಗೆ ಕಾರಣವಾಗಿರುವ ಆಲೋಚನೆಗಳನ್ನು ಗುಣಪಡಿಸುವ ಪ್ರಕ್ರಿಯೆಗೆ ನಾವು ಮೊದಲು ಅಳವಡಿಸಿಕೊಳ್ಳಬೇಕು. ಇಲ್ಲಿ ನಾವು ನೆನಪಿನಲ್ಲಿ ಇಡಬೇಕಾದ ವಿಷಯವೆಂದರೆ, ತೊಂದರೆಯು ವಾಸ್ತವವಾಗಿ ತೊಂದರೆಯಾಗಿರುವುದಿಲ್ಲ. ಬದಲಿಗೆ ನಾವು ನಮ್ಮ ಬಗ್ಗೆ ಇಟ್ಟುಕೊಂಡಿರುವ ಮತ್ತು ನಮಗೆ ಇಷ್ಟವಿಲ್ಲದ ನಂಬಿಕೆಗಳೇ ಆ ತೊಂದರೆಯನ್ನು ಮತ್ತಷ್ಟು ಗಾಢವಾಗಿಸುತ್ತದೆ. ನಾವು ಸಾಲದು, ನಾವು ಒಳ್ಳೆಯವರಲ್ಲ ಎಂಬ ಭಾವನೆಯನ್ನು ಈ ನಂಬಿಕೆಗಳು ಹೆಚ್ಚಿಸುತ್ತವೆ. ಪ್ರೀತಿ ಮತ್ತು ಬದಲಾವಣೆಯ ಶಕ್ತಿ. ಸ್ವಯಂ ಪ್ರೀತಿಯೇ ಸ್ವಯಂ ಗುಣಪಡಿಸುವಿಕೆಯ ಮೂಲಾಧಾರವಾಗಿದೆ. ಹೆಚ್ಚಿನ ತೊಂದರೆಗಳು ಮತ್ತು ಸಮಸ್ಯೆಗಳ ಮೂಲ ಯಾವುದೆಂದರೆ, ನಾನು ಸಾಕಷ್ಟು ಒಳ್ಳೆಯವನಲ್ಲ ಎಂಬ ಆಲೋಚನೆ. ತಮ್ಮನ್ನು ತಾವು ಪ್ರೀತಿಸುವಲ್ಲಿ ಇರುವ ಕೊರತೆಯೇ ಈ ಸಮಸ್ಯೆಗಳಿಗೆ ಕಾರಣ. ಉದಾಹರಣೆಗೆ, ನಮ್ಮಲ್ಲಿ ಹಣ ಇಲ್ಲದಿರಲು ಕಾರಣ ಬಹುಶಃ ನಾವು ಹಣವನ್ನು ಪಡೆಯಲು ಅರ್ಹರಲ್ಲ ಎಂದು ನಂಬುವುದು ಆಗಿರಬಹುದು. ಅಥವಾ ಸ್ನೇಹಿತರು ಇಲ್ಲದಿರಲು ಕಾರಣ ನನಗೆ ಯಾರೂ ಪ್ರೀತಿ ನೀಡುವುದಿಲ್ಲ ಎಂದು ನಾವು ಯೋಚಿಸುವುದು ಆಗಿರಬಹುದು. ನಾವು ಯಾರು ಮತ್ತು ನಾವು ಯಾವ ನಿಯಮಗಳೊಂದಿಗೆ ಬದುಕಬೇಕು ಎಂಬಂತಹ ನಂಬಿಕೆಗಳು ಮತ್ತು ಕಲ್ಪನೆಗಳನ್ನು ನಾವು ಬಾಲ್ಯದಲ್ಲಿ ನಮ್ಮ ಸುತ್ತಲಿನ ಜನರಿಂದಲೇ ಕಲಿಯುತ್ತೇವೆ. ನಾವು ಬೆಳೆದಂತೆ ನಮ್ಮ ಜೀವನವನ್ನು ಈ ನಂಬಿಕೆಗಳ ಸುತ್ತಲೇ ನಿರ್ಮಿಸಿಕೊಳ್ಳಲು ಪ್ರಾರಂಭಿಸುತ್ತೇವೆ. ಈ ನಂಬಿಕೆಗಳನ್ನು ಬದಲಾಯಿಸಲು ಲೇಖಕಿಯವರು ಕೆಲವು ವ್ಯಾಯಾಮಗಳನ್ನು ಸೂಚಿಸುತ್ತಾರೆ. ಉದಾಹರಣೆಗೆ, ನಾನು ಇದನ್ನು ಮಾಡಲೇಬೇಕು ಎಂಬಂತಹ ನಿರ್ಬಂಧದ ಆಲೋಚನೆಗಳನ್ನು ನಾನು ಇದನ್ನು ಮಾಡಬಲ್ಲೆ ಎಂಬಂತಹ ಆಯ್ಕೆ ಆಧಾರಿತ ಆಲೋಚನೆಗಳಾಗಿ ಬದಲಾಯಿಸಿ. ಈ ಬದಲಾವಣೆಯಿಂದ ನೀವು ಗೋಚರಿಸುವ ತೊಂದರೆಗಳ ಮೇಲೆ ಕಾರ್ಯನಿರ್ವಹಿಸಲು ಆಯ್ಕೆ ಮಾಡಬಹುದು.
ಮತ್ತು ನಿಮ್ಮ ನಂಬಿಕೆಗಳು ಮೂಲತಃ ಎಲ್ಲಿಂದ ಬಂದವು ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು. ವಾಸ್ತವವಾಗಿ ನಾವು ಆಲೋಚನಾ ಮಾದರಿಗಳೊಂದಿಗೆ ವ್ಯವಹರಿಸುತ್ತೇವೆ. ಒಮ್ಮೆ ನಾವು ಇದನ್ನು ಅರ್ಥಮಾಡಿಕೊಂಡರೆ ಈ ಎಲ್ಲದಕ್ಕೂ ಮನಸ್ಸೇ ಮೂಲವಾಗಿರುವುದರಿಂದ ನಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಪಡೆಯುವ ಬದಲಾವಣೆಯನ್ನು ಪ್ರಾರಂಭಿಸುವ ಶಕ್ತಿ ನಮ್ಮಲ್ಲಿಯೇ ಇದೆ ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೆ. ಹಳೆಯ ನಂಬಿಕೆಗಳನ್ನು ಬಿಡುವುದು. ನಮ್ಮೊಳಗೆ ಒಳ್ಳೆಯ ಮಗುವಿನ ಅಳು ನಮ್ಮಲ್ಲಿದೆ. ನಿಮ್ಮೆಲ್ಲರೂ ಯಾವುದೇ ವಿಷಯದಲ್ಲಿ ಚೆನ್ನಾಗಿಲ್ಲ ಎಂದು ಯಾರೋ ಹೇಳಿದಾಗ ಆ ನಂಬಿಕೆ ನಮ್ಮ ಸ್ಥಿತಿಯಾಗಿ ರೂಪುಗೊಂಡಿರುತ್ತದೆ. ಆದ್ದರಿಂದ ನಾವು ಈ ಹಳೆಯ ನಂಬಿಕೆಗಳನ್ನು ಸರಿಪಡಿಸುವ ಮೊದಲು ಅವುಗಳನ್ನು ಮೌಲ್ಯೀಕರಿಸಬೇಕು. ಅದು ಬಾಲ್ಯದಲ್ಲಿ ರೂಪಿತವಾಗಿರುವ ನಂಬಿಕೆಗಳಾಗಿರಬಹುದು. ಉದಾಹರಣೆಗೆ, ಅಪರಿಚಿತರನ್ನು ಎಂದಿಗೂ ನಂಬಬೇಡಿ ಎಂಬ ಆಲೋಚನೆಗಳು ಬಹುಶಃ ಇಂದು ನಿಮಗೆ ಸತ್ಯವೆಂದು ಅನಿಸದೇ ಇರಬಹುದು. ನಮ್ಮ ಜೀವನವು ಹಳೆಯ ನಂಬಿಕೆಗಳನ್ನು ಬಿಟ್ಟುಕೊಡಲು ಕಲಿತುಕೊಳ್ಳುವುದರಿಂದ ಬದಲಾಗುತ್ತದೆ. ಈ ನಂಬಿಕೆಗಳನ್ನು ಹೇಗೆ ಬದಲಾಯಿಸಬೇಕು? ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುವ ಪ್ರಸ್ತಾಪದ ಮೇಲೆ ನೀವು ನಿಯಂತ್ರಣ ಸಾಧಿಸಬಹುದು. ಇದನ್ನು ಮಾಡಲು ನೀವು ಹೊಸದು ಎಂಬ ಭಯ ಮತ್ತು ಅಡಚಣೆಗಳನ್ನು ನಿವಾರಿಸಬೇಕು ಮತ್ತು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳಬೇಕು. ಬದಲಾಯಿಸುವ ಇಚ್ಛೆಯನ್ನು ಹೆಚ್ಚಿಸುವುದು ಹೇಗೆ ಎಂದು ಈ ಪುಸ್ತಕದ ಮೂಲಕ ನಾವು ಕಲಿಯುತ್ತೇವೆ. ಇದು ಮನಸ್ಸಿನ ಕಸವನ್ನು ಸ್ವಚ್ಛಗೊಳಿಸುವುದು ಮತ್ತು ಆಂತರಿಕ ಅಡಚಣೆಗಳನ್ನು ನಿವಾರಿಸುವುದನ್ನು ಒಳಗೊಂಡಿರುತ್ತದೆ. ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸುವುದು ಮತ್ತು ನಿಮ್ಮನ್ನು ಮತ್ತು ಇತರರನ್ನು ಹೇಗೆ ಕ್ಷಮಿಸುವುದು ಎಂಬುದನ್ನು ಸಹ ನಾವು ಅರಿತುಕೊಳ್ಳುತ್ತೇವೆ. ಸಕಾರಾತ್ಮಕ ಬದಲಾವಣೆಯು ಬೀಜವನ್ನು ನೆಡುವಂತೆ ಇರುತ್ತದೆ. ವಿಡಿಯೋವನ್ನು ಬೆಳೆಸಲು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನಾವು ನಿರಂತರವಾಗಿ ಬೀಜಕ್ಕೆ ಪೋಷಣೆಯನ್ನು ಒದಗಿಸಬೇಕು ಮತ್ತು ಕೀಟಗಳನ್ನು ದೂರವಿಡಬೇಕು. ನೀವು ಯಾವುದರ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುತ್ತೀರೋ ಅದು ಬೆಳೆಯುತ್ತದೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ನಕಾರಾತ್ಮಕ ಆಲೋಚನೆಗಳಿಂದ ದೂರ ಸರಿಯಿರಿ. ಉದಾಹರಣೆಗೆ, ನಾನು ದಪ್ಪ ಆಗಲು ಬಯಸುವುದಿಲ್ಲ ಅಥವಾ ನಾನು ದುಃಖಿತನಾಗಲು ಬಯಸುವುದಿಲ್ಲ ಎಂಬ ಆಲೋಚನೆಗಳನ್ನು ಬಿಟ್ಟುಬಿಡಿ ಮತ್ತು ನೀವು ಏನನ್ನು ಬಯಸುತ್ತೀರೋ ಅದರ ಮೇಲೆ ಗಮನ ಹರಿಸಿ. ಉದಾಹರಣೆಗೆ, ನಾನು ಸಂತೋಷವಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ ಎಂದು ಆಲೋಚಿಸಿ. ಪೋಷಣೆ ಮತ್ತು ದೃಢೀಕರಣಗಳು. ಸಕಾರಾತ್ಮಕ ದೃಢೀಕರಣಗಳಲ್ಲಿ ಅಥವಾ ಅಫರ್ಮೇಷನ್ಗಳಲ್ಲಿ ಯೋಚಿಸಲು ಕಲಿಯಿರಿ. ಪ್ರಸ್ತುತ ಕಾಲವನ್ನು ಬಳಸಿ ಆಲೋಚಿಸಿ. ಉದಾಹರಣೆಗೆ, ನಾನು ಇರುತ್ತೇನೆ, ನಾನು ಹೊಂದಿದ್ದೇನೆ ಎಂದು ಹೇಳಿ. ನಿಮ್ಮ ಆರೋಗ್ಯವನ್ನು ಪೋಷಿಸಲು ಲೇಖಕಿಯವರು ಒಂದು ಉತ್ತಮ ಮಾರ್ಗವನ್ನು ಸೂಚಿಸುತ್ತಾರೆ. ಇದರಲ್ಲಿ ನಿಮ್ಮ ದೇಹವು ಪೋಷಣೆ ಮತ್ತು ವ್ಯಾಯಾಮದ ಮೂಲಕ ಪೋಷಿಸಲ್ಪಡುತ್ತದೆ. ನಿಮ್ಮ ಮನಸ್ಸು ದೃಶ್ಯೀಕರಣ ಮತ್ತು ದೃಢೀಕರಣಗಳ ಮೂಲಕ ಪೋಷಿಸಲ್ಪಡುತ್ತದೆ ಮತ್ತು ನಿಮ್ಮ ಆತ್ಮವು ಪ್ರಾರ್ಥನೆ, ಧ್ಯಾನಕ್ಷಮೆ ಮತ್ತು ಬೇಷರತ್ತಾದ ಪ್ರೀತಿಯಿಂದ ಪೋಷಿಸಲ್ಪಡುತ್ತದೆ. ನಾವು ಯೋಚಿಸುವ ಮತ್ತು ಮಾತನಾಡುವ ರೀತಿಯೇ ನಮ್ಮ ದೇಹಕ್ಕೆ ಸೌಕರ್ಯ ಮತ್ತು ಅನಾರೋಗ್ಯವನ್ನು ನೀಡುತ್ತದೆ. ನಾವು ನಮ್ಮ ದೇಹದಲ್ಲಿ ಪ್ರತಿ ಕಾಯಿಲೆಯನ್ನು ನಮ್ಮ ಆಲೋಚನೆಗಳ ಮಾದರಿಗಳಿಂದಲೇ ಸೃಷ್ಟಿಸಿಕೊಳ್ಳುತ್ತೇವೆ. ಅದರಲ್ಲೂ ವಿಶೇಷವಾಗಿ ಕೋಪ, ಟೀಕೆ, ಅಪರಾಧ ಮತ್ತು ಭಯದ ಆಲೋಚನೆಗಳು ನಾವು ಕಾಯಿಲೆ ಎಂದು ಕರೆಯುವ ಸ್ಥಿತಿಗೆ ಕಾರಣವಾಗುತ್ತವೆ. ಕ್ಷಮಿಸಿ, ಈ ಆಲೋಚನೆಗಳನ್ನು ಬಿಟ್ಟುಬಿಡುವುದು ಮತ್ತು ಆರೋಗ್ಯಕರ ಪೋಷಣೆ ಮತ್ತು ಚಿಕಿತ್ಸೆಯತ್ತ ಗಮನ ಹರಿಸುವುದು ಸಮತೋಲನವನ್ನು ತರುತ್ತದೆ. ಈ ಪುಸ್ತಕದಲ್ಲಿರುವ ರೋಗಗಳು ಮತ್ತು ಅವುಗಳ ಮಾನಸಿಕ ಕಾರಣಗಳನ್ನು ವಿವರವಾಗಿ ಅರ್ಥಮಾಡಿಕೊಳ್ಳೋಣ. ಜೀವನದ ಜವಾಬ್ದಾರಿ. ಜೀವನದ ಮೂಲಭೂತ ತತ್ವವು ಬಹಳ ಸರಳವಾಗಿದೆ. ನಾವು ಹೊರಗೆ ಏನನ್ನು ನೀಡುತ್ತೇವೆಯೋ ಅದನ್ನೇ ನಾವು ಮತ್ತೆ ಪಡೆಯುತ್ತೇವೆ. ನಮ್ಮ ಒಳ್ಳೆಯ ಅಥವಾ ಕೆಟ್ಟ ಜೀವನಕ್ಕೆ ನಾವೇ ಜವಾಬ್ದಾರರು. ಯಾವುದೇ ವ್ಯಕ್ತಿ, ಸ್ಥಳ ಅಥವಾ ವಸ್ತುವು ನಮ್ಮ ಮೇಲೆ ನಮ್ಮ ಮನಸ್ಸಿನಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿರುವುದಿಲ್ಲ. ನಾವು ನಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ಸ್ಥಾಪಿಸಿದಾಗ ಅದೇ ವಿಷಯವನ್ನು ನಮ್ಮ ಜೀವನದಲ್ಲಿಯೂ ನಾವು ಕಂಡುಕೊಳ್ಳುತ್ತೇವೆ. ನಾವು ಏನು ಯೋಚಿಸುತ್ತೇವೆ ಮತ್ತು ಏನನ್ನು ನಂಬುತ್ತೇವೆಯೋ ಅದನ್ನು ವಿಶ್ವವು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ನಾವು ನಂಬುವ ಪ್ರತಿಯೊಂದು ವಿಷಯವನ್ನು ನಮ್ಮ ಉಪಪ್ರಜ್ಞೆ ಮನಸ್ಸು ಒಪ್ಪಿಕೊಳ್ಳುತ್ತದೆ. ಈ ವಿಶ್ವದ ಶಕ್ತಿಯು ನಮ್ಮನ್ನು ಎಂದಿಗೂ ಖಂಡಿಸುವುದಿಲ್ಲ. ನಮ್ಮಲ್ಲಿ ಹೆಚ್ಚಿನ ಜನರು ನಾವು ಯಾರು ಮತ್ತು ನಾವು ಯಾವ ಕಠಿಣ ನಿಯಮಗಳೊಂದಿಗೆ ಜೀವಿಸಬೇಕು ಎಂಬುದರ ಬಗ್ಗೆ ಸಾಕಷ್ಟು ಅನಗತ್ಯ ಕಲ್ಪನೆಗಳನ್ನು ಹೊಂದಿರುತ್ತೇವೆ. ಆಲೋಚನೆಗಳನ್ನು ಬದಲಾಯಿಸಿ ಆ ಹಳೆಯ ನಂಬಿಕೆಗಳು ದೂರವಾಗುತ್ತವೆ. ಭೂತಕಾಲವು ನಮ್ಮ ಮೇಲೆ ಯಾವುದೇ ಹಿಡಿತವನ್ನು ಹೊಂದಿರುವುದಿಲ್ಲ. ನೀವು ಎಷ್ಟು ಸಮಯದವರೆಗೆ ನಿಮ್ಮ ಸಮಸ್ಯೆಯಲ್ಲಿ ಇದ್ದೀರಿ ಎಂಬುದು ಮುಖ್ಯವಲ್ಲ. ನೀವು ಈಗ ಆ ಹಳೆಯ ಆಲೋಚನೆಗಳಿಂದ ಮುಕ್ತರಾಗಲು ಪ್ರಾರಂಭಿಸಬಹುದು. ನಕಾರಾತ್ಮಕವಾಗಿ ಯೋಚಿಸುವುದನ್ನು ತಡೆಯಿರಿ. ನಿನ್ನೆ ಕಳೆದು ಹೋಗಿದೆ ಮತ್ತು ಮುಗಿದಿದೆ. ನಾವು ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಾವು ನಿನ್ನೆ ಬಗ್ಗೆ ನಮ್ಮ ಆಲೋಚನೆಗಳನ್ನು ಬದಲಾಯಿಸಬಹುದು. ಕ್ಷಮಿಸುವಿಕೆಯ ಮಹತ್ವ. ನೀವು ನೋವಿನಲ್ಲಿರುವಾಗ ಗುಣಪಡಿಸುವಿಕೆಯತ್ತ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು ಕಷ್ಟವಾಗಬಹುದು. ಮೊದಲಿಗೆ ನೀವು ಭಯವನ್ನು ನಿವಾರಿಸಿ. ಭೂತಕಾಲವನ್ನು ಬಿಟ್ಟುಕೊಡಲು ನಾವು ಮೊದಲು ಕ್ಷಮಿಸುವ ಇಚ್ಛೆಯನ್ನು ಹೊಂದಿರಬೇಕು. ಕ್ಷಮಿಸುವುದು ಹೇಗೆ ಎಂದು ನಮಗೆ ಮೊದಲು ತಿಳಿದಿಲ್ಲದಿರಬಹುದು.
ಆದರೆ ನೀವು ನಿಮ್ಮ ಮುಂದೆ ಈ ಕೆಲಸವು ನಡೆಯುತ್ತಿದೆ ಎಂದು ಕಲ್ಪಿಸಿಕೊಳ್ಳಬೇಕು. ನೀವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ನೀವು ಯಾರನ್ನು ಕ್ಷಮಿಸಬೇಕಾಗಿದೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಕ್ಷಮಿಸಲು ಅತ್ಯಂತ ಕಷ್ಟಕರವಾದ ವ್ಯಕ್ತಿಯನ್ನು ಬಿಟ್ಟುಬಿಡುವುದು ಅತ್ಯಂತ ಅವಶ್ಯಕವಾಗಿದೆ. ಇದರರ್ಥ ಅವರು ಮಾಡಿದ ತಪ್ಪು ವಿಷಯಗಳನ್ನು ಸಹಿಸಿಕೊಳ್ಳುವುದು ಎಂದಲ್ಲ, ಏಕೆಂದರೆ ವಿಶ್ವಕ್ಕೆ ಎಲ್ಲವೂ ತಿಳಿದಿದೆ. ನಮ್ಮ ನೋವನ್ನು ನಾವು ಎಷ್ಟು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತೇವೆಂದರೆ ಕ್ಷಮಿಸಬೇಕಾದವರು ಸಹ ಆಂತರಿಕವಾಗಿ ನೋವಿನಲ್ಲಿರುತ್ತಾರೆ. ಅವರು ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾತ್ರ ಮಾಡುತ್ತಿದ್ದರು. ನೀವು ಒಂದು ವಿಷಯದ ಮೇಲೆ ಮಾತ್ರ ಕೆಲಸ ಮಾಡಬೇಕಾಗಿದೆ, ಅದು ನಿಮ್ಮನ್ನು ನೀವು ಪ್ರೀತಿಸುವುದು. ನಾವು ನಮ್ಮನ್ನು ನಾವು ಇರುವಂತೆಯೇ ಒಪ್ಪಿಕೊಂಡಾಗ ಜೀವನದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ಆರೋಗ್ಯ, ಹಣ ಮತ್ತು ಸಂಬಂಧಗಳು ಉತ್ತಮಗೊಳ್ಳುತ್ತವೆ. ನಮ್ಮ ಮೌಲ್ಯ ಮತ್ತು ಆಲೋಚನಾ ವಿಧಾನ. ಪ್ರಪಂಚದಲ್ಲಿ ಪ್ರೀತಿಯನ್ನು ಎಷ್ಟು ಶ್ಲಾಘಿಸಿದರೂ ಅದು ಕಡಿಮೆ. ಇದು ಒಂದು ರೀತಿಯ ಮಾಂತ್ರಿಕತೆಯಾಗಿದೆ. ನಾವು ನಮ್ಮನ್ನು ನಾವು ಗೌರವಿಸಬೇಕು ಮತ್ತು ನಮ್ಮ ದೇಹ ಮತ್ತು ಮನಸ್ಸಿನ ಪವಾಡಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು. ನಿಮ್ಮ ಮೌಲ್ಯವನ್ನು ಕಡಿಮೆ ಅಂದಾಜು ಮಾಡಬೇಡಿ. ನಿಮ್ಮನ್ನು ನೀವು ಪ್ರೀತಿಸುವುದು ನಿಮಗೆ ಅಗತ್ಯವಾಗಿದೆ. ಈ ಪ್ರೀತಿ ಎಲ್ಲಿಂದ ಬರುತ್ತದೆ? ನಾವು ಯಾವಾಗಲೂ ಬದಲಾಗುತ್ತಿರುತ್ತೇವೆ. ನಮ್ಮೊಳಗೆ ಇರುವ 4 ಅಂಶಗಳು ಅಂದರೆ ದೇಹ, ಮನಸ್ಸು, ಜ್ಞಾನ ಮತ್ತು ಆತ್ಮ ಯಾವಾಗಲೂ ಪರಿಪೂರ್ಣವಾಗಿರುತ್ತವೆ ಮತ್ತು ಆಂತರಿಕವಾಗಿ ಸುಂದರವಾಗಿರುತ್ತವೆ. ನಮ್ಮ ಮಾತುಗಳು ಯಾವಾಗಲೂ ಪರಿಪೂರ್ಣವಾಗಿರದಿದ್ದರೂ ನಾವು ಹೊಂದಿರುವ ತಿಳುವಳಿಕೆ, ಅರಿವು ಮತ್ತು ಜ್ಞಾನದಿಂದ ನಾವು ಏನು ಮಾಡಲು ಸಾಧ್ಯವೋ ಅದನ್ನು ನಾವು ಮಾಡುತ್ತೇವೆ. ನಾವು ಹೆಚ್ಚಿನ ತಿಳುವಳಿಕೆ, ಅರಿವು ಮತ್ತು ಜ್ಞಾನವನ್ನು ಪಡೆದಾಗ ನಾವು ವಿಷಯಗಳನ್ನು ಉತ್ತಮ ರೀತಿಯಲ್ಲಿ ಮಾಡುತ್ತೇವೆ. ನಿಮ್ಮ ಭೂತಕಾಲವನ್ನು ಸರಿಯಾಗಿ ಪರಿಶೀಲಿಸಿ. ನಿಮ್ಮ ಮತ್ತು ಇತರರ ಬಗ್ಗೆ ನಿಮ್ಮ ನಂಬಿಕೆಗಳನ್ನು ನೋಡಿ. ಇದು ಒಣಗಿದ ವಿಷಯವೆಂದು ಅನಿಸಬಹುದು, ಆದರೆ ಇದು ಅಗತ್ಯ. ನಾವು ಪ್ರತಿದಿನ ನಮ್ಮ ಮನೆಯನ್ನು ಹೇಗೆ ಸ್ವಚ್ಛಗೊಳಿಸುತ್ತೇವೆಯೋ ಹಾಗೆಯೇ ನಮ್ಮ ಆಂತರಿಕ ಮಾನಸಿಕ ಮನೆಯನ್ನು ಸಹ ಸ್ವಚ್ಛಗೊಳಿಸಬೇಕು. ಇತರರ ಮೇಲೆ ದೂಷಣೆ ಮಾಡುವುದು ತೊಂದರೆಯಲ್ಲಿ ಉಳಿಯುವ ಒಂದು ಮಾರ್ಗವಾಗಿದೆ. ಈ ಮೂಲಕ ನಾವು ನಮ್ಮ ಶಕ್ತಿಯನ್ನು ಬೇರೆಯವರಿಗೆ ನೀಡುತ್ತೇವೆ. ಜಾಣ್ಮೆಯಿಂದ ನಾವು ತೊಂದರೆಗಳಿಂದ ಹೊರಬರಬಹುದು ಮತ್ತು ಭವಿಷ್ಯದ ನಿಯಂತ್ರಣವನ್ನು ನಮ್ಮ ಕೈಗೆ ತೆಗೆದುಕೊಳ್ಳಬಹುದು. ನಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸಿದವರು ಸಹ ಭಯಭೀತರಾಗಿದ್ದರು. ನೀವು ಹೆದರಿರುವಂತೆಯೇ ಅವರು ಹೆದರಿದ್ದರು. ಅವರಿಗೆ ಬೇರೆ ಏನೂ ಮಾಡಲು ಸಾಧ್ಯವಿರಲಿಲ್ಲ. ನೀವು ಅವರನ್ನು ಅರ್ಥಮಾಡಿಕೊಂಡರೆ ಕರುಣೆ ಮೂಡುತ್ತದೆ. ನೀವು ಇತರರನ್ನು ಸ್ವತಂತ್ರಗೊಳಿಸದ ಹೊರತು ನಿಮ್ಮನ್ನು ನೀವು ಮುಕ್ತಗೊಳಿಸಲು ಸಾಧ್ಯವಿಲ್ಲ. ನೀವು ಅವರಿಂದ ಪರಿಪೂರ್ಣತೆಯನ್ನು ಬಯಸಿದರೆ ಅವರು ನಿಮ್ಮಿಂದ ಪರಿಪೂರ್ಣತೆಯನ್ನು ಬಯಸುತ್ತಾರೆ ಮತ್ತು ನೀವು ಜೀವನ ಪರ್ಯಂತ ದುಃಖಿತರಾಗಿ ಉಳಿಯುತ್ತೀರಿ. ಆಯ್ಕೆ ಮತ್ತು ದೃಷ್ಟಿಕೋನ. ನಾವೆಲ್ಲರೂ ನಮ್ಮ ಹಳೆಯ ಮಿತಿಗಳನ್ನು ಮುರಿಯಲು ಬಯಸುತ್ತೇವೆ. ನಮ್ಮ ವೈಭವವನ್ನು ಗುರುತಿಸಲು ಬಯಸುತ್ತೇವೆ. ಕೀಳರಿಮೆಯಿಂದ ನಾವು ಮೇಲೇರಬೇಕು. ಇದನ್ನು ನಾವು ಮಾಡಬಹುದೇ? ಇದು ನಮ್ಮ ನಿರ್ಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಗಾಜಿನ ಲೋಟವು ಅರ್ಧ ಖಾಲಿಯೋ ಅರ್ಧ ತುಂಬಿದೆಯೋ ಎಂಬುದು ನಾವು ಯಾವುದರ ಮೇಲೆ ಹೆಚ್ಚು ಗಮನ ಹರಿಸುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಿ. ನಾವು ನಂಬುವ ಪ್ರತಿಯೊಂದು ವಿಷಯವೂ ನಮ್ಮ ವಾಸ್ತವವಾಗುತ್ತದೆ. ತೊಂದರೆಗಳು ಆಲೋಚನೆಗಳ ಒಂದು ಮಾದರಿ. ಅದನ್ನು ಬದಲಾಯಿಸಬಹುದು. ನಾವು ಮಳೆಯ ಹನಿಗಳನ್ನು ತಡೆಯಲು ರೈನ್ಕೋಟ್ ಅಥವಾ ಛತ್ರಿಯನ್ನು ಬಳಸಿದರೆ ಮತ್ತು ನಮ್ಮ ವರ್ತನೆಯನ್ನು ಬದಲಾಯಿಸಿಕೊಂಡರೆ ನಾವು ಮಳೆಯ ದಿನವನ್ನು ಸಹ ಆನಂದಿಸಬಹುದು. ಆದರೆ ನಾವು ಇದನ್ನು ಒಂದು ಕಳಪೆ ದಿನ ಎಂದು ಯೋಚಿಸಿದರೆ ಮತ್ತು ಭಾರವಾದ ಮನಸ್ಸಿನಿಂದ ಮಳೆಯನ್ನು ಸ್ವಾಗತಿಸಿದರೆ ನಾವು ಪ್ರಸ್ತುತ ಕ್ಷಣದ ಮೋಜನ್ನು ಕಳೆದುಕೊಳ್ಳುತ್ತೇವೆ. ಸಂತೋಷದ ಜೀವನವು ಪ್ರೀತಿಯ ಆಲೋಚನೆಗಳು ಮತ್ತು ಪ್ರೀತಿಯ ಜೀವನದಿಂದ ಪ್ರತಿಕ್ಷಣವೂ ಪ್ರಾರಂಭವಾಗುತ್ತದೆ. ತೊಂದರೆಗಳು ಎಷ್ಟೇ ದೊಡ್ಡದಾಗಿರಲಿ ನಾವು ಈಗಿನಿಂದಲೇ ಬದಲಾಯಿಸಲು ಪ್ರಾರಂಭಿಸಬಹುದು. ನೆನಪಿಡಿ, ನಿಮ್ಮ ಮನಸ್ಸಿನಲ್ಲಿ ನೀವು ಆಲೋಚನೆಗಳನ್ನು ಯೋಚಿಸಬಹುದು. ಈ ಆಲೋಚನೆಗಳನ್ನು ಚೆಕ್ ಮಾಡುವುದು ಯಾವಾಗಲೂ ಸುಲಭವಲ್ಲ. ನೀವು ಏನು ಹೇಳಬೇಕೆಂದು ಬಯಸುತ್ತೀರೋ ಅದನ್ನು ಕೇಳಿ. ಅದು ಸಕಾರಾತ್ಮಕವಾಗಿರಲಿ ಅಥವಾ ನಕಾರಾತ್ಮಕವಾಗಿರಲಿ. ಆ ವಾಕ್ಯಗಳ ಹಿಂದಿರುವ ಭಾವನೆಯನ್ನು ಗುರುತಿಸಿ. ಅದನ್ನು ಪುನಃ ರಚಿಸಿ ಮತ್ತು ಅದನ್ನು ಬಿಟ್ಟುಬಿಡಿ. ಭಾವನೆಗಳು ಇನ್ನೂ ಉತ್ತಮವಾದ ಮಾರ್ಗದರ್ಶಿಗಳಾಗಿವೆ. ಯಾವುದೇ ತೊಂದರೆ ಉಂಟಾದಾಗ ಏನನ್ನಾದರೂ ಮಾಡಬೇಕಾಗಿಲ್ಲ. ನಾವು ಏನನ್ನಾದರೂ ಮಾಡುವ ಮೊದಲು ನಾವು ಅದನ್ನು ಮೊದಲು ತಿಳಿದುಕೊಳ್ಳಬೇಕು. ಬದಲಾವಣೆ ಮಾಡಲು ಇರುವ ಇಚ್ಛೆಯು ಕೋಪದ ರೂಪದಲ್ಲಿ ಬರಬಹುದು. ಕೆಲವು ಆಲೋಚನೆಗಳಿಗೆ ಕೇವಲ ಪೋಷಣೆ ಮಾತ್ರ ಬೇಕಾಗುತ್ತದೆ. ಅದನ್ನು ನಾವು ಸಂತೋಷದಿಂದ ಮಾಡುತ್ತೇವೆ. ಕೆಲವು ನಂಬಿಕೆಗಳನ್ನು ಸರಿಪಡಿಸಲು ಸ್ವಲ್ಪ ಪ್ರಯತ್ನ ಬೇಕಾಗಬಹುದು. ಕೆಲವು ಆಲೋಚನೆಗಳು ಕಳೆ ಮತ್ತು ಕಸದಂತೆ ಇರಬಹುದು. ಅವುಗಳನ್ನು ಬದಲಾಯಿಸಲು ಕೇವಲ 1 ದಿನದ ಅಗತ್ಯವಿದೆ. ಬದಲಾವಣೆಯ ಮಾರ್ಗಗಳು. ಬದಲಾಯಿಸಲು ಹಲವು ಮಾರ್ಗಗಳಿವೆ. ಆಧ್ಯಾತ್ಮಿಕ, ಮಾನಸಿಕ, ದೈಹಿಕ, ಹೀಗೆ ಯಾವುದೇ ಒಂದು ಅಂಶದಿಂದ ಪ್ರಾರಂಭಿಸಿ. ಆದರೆ ಎಲ್ಲ ಅಂಶಗಳನ್ನು ಬಳಸುವುದು ಮುಖ್ಯ. ಕೆಲವು ಬದಲಾವಣೆಗಳು ಧ್ಯಾನದಿಂದ ಆಗಬಹುದು. ನಿಮ್ಮ ಮಾನಸಿಕ ಮನೆಯನ್ನು ನೀವು ಸ್ವಚ್ಛಗೊಳಿಸುವಾಗ ಎಲ್ಲಿಂದ ಪ್ರಾರಂಭಿಸುತ್ತೀರಿ ಎಂಬುದು ಮುಖ್ಯವಲ್ಲ. ನಿಮಗೆ ಇಷ್ಟವಾದ ಸ್ಥಳದಿಂದ ಪ್ರಾರಂಭಿಸಿ.
ಉಳಿದ ಎಲ್ಲವೂ ತಾನಾಗಿಯೇ ಆಗುತ್ತದೆ. ಜೀವನ ಪರ್ಯಂತ ನಕಾರಾತ್ಮಕ ಆಲೋಚನೆಗಳಲ್ಲಿ ಇರುವುದರಿಂದ ಮಾನಸಿಕ ಕಸವನ್ನು ಸ್ವಚ್ಛಗೊಳಿಸುವುದು ಮಾನಸಿಕ ಮತ್ತು ದೈಹಿಕ ಅಡೆತಡೆಗಳಿಂದಾಗಿ ನಿಮಗೆ ಕೆಟ್ಟದಾಗಿ ಅನಿಸುವಂತೆ ಮಾಡಬಹುದು. ಆದರೆ ಬದಲಾಯಿಸುವ ಇಚ್ಛೆ ಇಲ್ಲಿ ಪ್ರಮುಖವಾಗಿದೆ. ಭೂತಕಾಲದಲ್ಲಿ ನಾವು ನಮಗೆ ಬೇಡವಾದ ವಿಷಯಗಳನ್ನು ಸೃಷ್ಟಿಸಲು ಈ ಶಕ್ತಿಯನ್ನು ಬಳಸಿದ್ದೇವೆ. ಇಂದು ನಾವು ಜಾಗೃತರಾಗಿದ್ದೇವೆ ಮತ್ತು ಜವಾಬ್ದಾರರಾಗಿದ್ದೇವೆ. ನಾವು ಈ ಶಕ್ತಿಯನ್ನು ಸಕಾರಾತ್ಮಕ ವಿಷಯಗಳನ್ನು ರಚಿಸಲು ಬಳಸುತ್ತಿದ್ದೇವೆ. ಕಲಿಯಬೇಕಾದ ಬಹಳಷ್ಟು ಪಾಠಗಳಿವೆ. ಕಷ್ಟಕರವಾದ ವಿಷಯಗಳು ಪ್ರತಿಫಲಗಳಾಗಿವೆ. ನಕಾರಾತ್ಮಕ ದೃಢೀಕರಣಗಳು ಹೀಗಿವೆ. ನಂಬಿಕೆಗಳು ಇವು ತಪ್ಪುದೋಷಗಳು. ಅವರಿಗೆ ಇಷ್ಟವಾಗುವುದಿಲ್ಲ. ಬಹುಶಃ ದೇವರಿಗೆ ಇಷ್ಟವಾಗದಿರಬಹುದು. ಮತ್ತು ಪರಿಕಲ್ಪನೆಗಳು, ನಾನು ತುಂಬಾ ಕೆಟ್ಟವನು ಅಥವಾ ತುಂಬಾ ಚಿಕ್ಕವನು ಅಥವಾ ತುಂಬಾ ಉದ್ದನೆಯವನು ಅಥವಾ ದಪ್ಪ ಅಥವಾ ತೆಳ್ಳಗಿನವನು ಅಥವಾ ಬಡವನು. ಗುಣಪಡಿಸುವಿಕೆ, ನಾನು ನಂತರ ಮಾಡುತ್ತೇನೆ. ಸಮಯ ಸರಿಯಾಗಿಲ್ಲ. ನಾನು ತುಂಬಾ ಕಾರ್ಯನಿರತನಾಗಿದ್ದೇನೆ. ಇದರ ಅಗತ್ಯವಿಲ್ಲ. ನಾನು ಬಹುಶಃ ವಿಫಲಗೊಳ್ಳುತ್ತೇನೆ. ನಾನು ಅಷ್ಟು ಒಳ್ಳೆಯವನಲ್ಲ. ನಿಮ್ಮ ಸ್ನೇಹಿತರನ್ನು ಬಿಡಿ. ನಿಮ್ಮ ಆಂತರಿಕ ಮೌಲ್ಯವನ್ನು ಹಂಚಿಕೊಳ್ಳುವುದು. ನಮಗೆ ಬಹಳ ಒಳ್ಳೆಯದಾದಾಗ ನಾವು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇವೆ. ಆದರೆ ಅವರು ಆ ಬದಲಾವಣೆಗೆ ಸಿದ್ಧರಾಗಿಲ್ಲದಿರಬಹುದು. ಇತರರಿಗೆ ಸರಿಯಾಗಿ ಕೆಲಸ ಮಾಡದ ವಿಷಯಗಳು ಇರಬಹುದು. ನಿಮ್ಮನ್ನು ನೀವೇ ಬದಲಾಯಿಸಿಕೊಳ್ಳುವುದು ಕಷ್ಟಕರವಾದ ಕೆಲಸ. ಇತರರು ಬಯಸದಿದ್ದಾಗ ಅವರನ್ನು ಬದಲಾಯಿಸುವ ಪ್ರಯತ್ನಗಳು ವ್ಯರ್ಥವಾಗಬಹುದು. ಸ್ವಯಂ ಟೀಕೆ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ. ನಾವು ನಕಾರಾತ್ಮಕ ಆಲೋಚನೆಗಳಿಂದ ದೂರ ಓಡಿದಾಗ ನಾವು ತಪ್ಪಿಸಿಕೊಳ್ಳಲು ಮಾರ್ಗಗಳನ್ನು ಕಂಡುಕೊಳ್ಳಲು ಪ್ರಾರಂಭಿಸುತ್ತೇವೆ. ಉದಾಹರಣೆಗೆ, ಹೆಚ್ಚು ತಿನ್ನುವುದು. ಬದಲಾವಣೆಯ ತತ್ವಗಳು ಯಾವುವು? ಇಚ್ಛೆ, ಪೋಷಣೆ ಮತ್ತು ಬಿಟ್ಟುಬಿಡುವುದು. ಮನಸ್ಸನ್ನು ನಿಯಂತ್ರಿಸಲು ಕೆಲವೊಮ್ಮೆ ಬೇರೆ ಏನನ್ನಾದರೂ ಮಾಡಬೇಕಾಗಬಹುದು. ಅದು ನಿಮ್ಮನ್ನು ವಿಚಲಿತಗೊಳಿಸುತ್ತದೆ. ನಿಮಗೆ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ನಿಮಗೆ ಅನಗತ್ಯಲಗತ್ತಿರಲಿಲ್ಲ. ನೀವು ಅದನ್ನು ಸುಲಭವಾಗಿ ಬಿಟ್ಟುಬಿಡಬಹುದು. ಹಾಗಾದರೆ ಎಲ್ಲವೂ ಏಕೆ ಸುಲಭವಾಗಿ ನಡೆಯಬಾರದು? ನಮ್ಮ ಆಂತರಿಕ ಉತ್ತರಗಳು ಸುಲಭವಾಗಿ ನಮ್ಮ ಅರಿವಿಗೆ ಬರುತ್ತವೆ. ನೀವು ಯಾವುದರ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುತ್ತೀರೋ ಅದು ಬೆಳೆಯುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡದ ಸಮಸ್ಯೆಗಳು ಇಂದಿಗೂ ನಿಮ್ಮೊಂದಿಗಿವೆ. ಶಾಂತವಾಗಿರಿ. ಪ್ರೀತಿ ಮತ್ತು ಸಾಮರಸ್ಯವು ಸುರಕ್ಷತೆಯ ವಲಯವನ್ನು ಮತ್ತು ನಂಬಿಕೆಯನ್ನು ಸೃಷ್ಟಿಸುತ್ತದೆ. ನೀವು ನಿಮ್ಮ ಮನಸ್ಸಿನಲ್ಲಿ ದೃಢೀಕರಣಗಳನ್ನು ಮಾಡಿದಾಗ ಪ್ರೀತಿಯ ಸಂಬಂಧಗಳನ್ನು ನಿರ್ಮಿಸುತ್ತೀರಿ. ನಿಮಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವ ಜನರನ್ನು ನೀವು ಆಕರ್ಷಿಸುತ್ತೀರಿ. ದೈನಂದಿನ ಕೆಲಸ ಮತ್ತು ಸ್ವೀಕಾರ. ದೈನಂದಿನ ಕೆಲಸದಲ್ಲಿ ನಾನು ನನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಎಂದು ನಿಮಗೆ ನೀವೇ ಹೇಳಿ. ನೀವು ನಿಯಮಗಳನ್ನು ನಂಬಿದಾಗ ನಿಮ್ಮ ಕೆಲಸ ಎಂದಿಗೂ ಆಗುವುದಿಲ್ಲ. ನೀವು ಯಾರೆಂಬುದನ್ನು ಮತ್ತು ನೀವು ಏನು ಮಾಡುತ್ತಿದ್ದೀರೋ ಅದನ್ನು ಪ್ರೀತಿಸಿ. ನಿಮ್ಮ ಮೇಲೆ ಮತ್ತು ಜೀವನದ ಹಾದಿಯ ಮೇಲೆ ನಂಬಿಕೆ ಇಡಿ. ಬೇರೆ ಯಾರೂ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಹೇಗಾದರೂ ಎಲ್ಲವೂ ತಾತ್ಕಾಲಿಕ. ಮುಂದಿನ ಜನ್ಮದಲ್ಲಿ ನೀವು ವಿಷಯಗಳನ್ನು ವಿಭಿನ್ನವಾಗಿ ಮಾಡುತ್ತೀರಿ. ಹಾಗಾದರೆ ಈಗಲೇ ಏಕೆ ಮಾಡಬಾರದು? ಕನಸಿನ ಹೇಳಿಕೆಗಳಿಗೆ ನೃತ್ಯದ ಅಗತ್ಯವಿಲ್ಲ. ಹೇಳಿಕೆಗಳಿಗೆ ಸ್ಪಷ್ಟತೆಯ ಅಗತ್ಯವಿದೆ. ನಿಮಗೆ ಬೇಕಾಗಿರುವ ಯಾವುದನ್ನಾದರೂ ಮಲಗುವ ಮೊದಲು ಕೇಳಬಹುದು. ಬೆಳಗಾಗುವಷ್ಟರಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಬಹುದು. ಶಾಂತಿಯಿಂದ ನಿದ್ರಿಸಿ. ಜೀವನದ ಪ್ರಕ್ರಿಯೆಯ ಮೇಲೆ ನಂಬಿಕೆ ಇಡಿ. ಎಲ್ಲವೂ ನಿಮ್ಮ ಸಂತೋಷ ಮತ್ತು ಒಳಿತಿಗಾಗಿ ಇರುತ್ತದೆ. ಕೆಲಸವು ವಿನೋದಮಯವಾಗಿದೆ. ನಗುವನ್ನು ಬಳಸಿ. ವಾಸ್ತವವು ಕೇವಲ ಒಂದು ಪರಿಕಲ್ಪನೆಯಾಗಿದೆ. ಅದು ಕೇವಲ ದೃಷ್ಟಿಕೋನಗಳ ವ್ಯತ್ಯಾಸವಾಗಿದೆ. ಸಂಬಂಧಗಳು ಮತ್ತೊಮ್ಮೆ ನಮ್ಮ ಕನ್ನಡಿಯಂತಿವೆ. ನಾವು ಏನನ್ನು ನೀಡುತ್ತೇವೆಯೋ ಅದೇ ನಮಗೆ ಗೋಚರಿಸುತ್ತದೆ. ಅವರು ನಿಮ್ಮ ಜೀವನಕ್ಕೆ ಪೂರಕವಾಗಿಲ್ಲದಿದ್ದರೆ ನೀವು ಅವರನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನೀವು ಕನಿಷ್ಠ ನಿರೀಕ್ಷೆಯನ್ನು ಹೊಂದಿರುವಾಗ ಪ್ರೀತಿ ಸಿಗುತ್ತದೆ. ಪ್ರೀತಿಯನ್ನು ಹುಡುಕುವುದರಿಂದ ಎಂದಿಗೂ ಸರಿಯಾದ ಸಂಗಾತಿ ಸಿಗುವುದಿಲ್ಲ. ಅದು ಕೇವಲ ಅತೃಪ್ತಿಗೆ ಮಾತ್ರ ಕಾರಣವಾಗುತ್ತದೆ. ಪ್ರೀತಿ ಹೊರಗೆಲ್ಲೂ ಇಲ್ಲ. ಅದು ನಮ್ಮೊಳಗೆ ಇದೆ. ತಾಳ್ಮೆಯಿಂದಿರಿ. ನಿಮ್ಮ ಮಾನದಂಡಗಳನ್ನು ಹೊಂದಿಸಿ. ನೀವು ಹೊಂದಿರುವ ಉತ್ತಮ ಗುಣಗಳ ಪಟ್ಟಿಯನ್ನು ಮಾಡಿ. ಯಾರ ಬಳಿ ಈ ಗುಣಗಳಿವೆ? ಕ್ಷಮೆಯ ಮೂಲಕ ಮುಕ್ತತೆ. ನೀವು ಕೆಲಸ ಮಾಡುವ ಜನರನ್ನು, ನಿಮ್ಮ ಬಾಸನ್ನು ಮತ್ತು ಪ್ರತಿಯೊಬ್ಬರನ್ನು ಕ್ಷಮಿಸಿ. ನೀವು ಬಿಡಲು ಬಯಸಿದರೆ ಕೇವಲ ಪ್ರೀತಿಯಿಂದ ಇನ್ನೊಬ್ಬರಿಗೆ ಅದನ್ನು ನೀಡಿ. ನಾನು ಸಂಪೂರ್ಣವಾಗಿ ಮುಕ್ತನಾಗಿದ್ದೇನೆ ಮತ್ತು ನನ್ನ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಬಳಸುವ ಉತ್ತಮ ಉದ್ಯೋಗವನ್ನು ಪಡೆಯಲು ಸಿದ್ಧನಾಗಿದ್ದೇನೆ ಎಂದು ಯೋಚಿಸಿ ಮತ್ತು ಮಾತನಾಡಿ. ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ. ಅವರು ನಿಮ್ಮನ್ನು ಕೆಲಸದಲ್ಲಿ ತೊಂದರೆಗೊಳಿಸಿದರೆ ನೀವು ಅದರ ಬಗ್ಗೆ ಯೋಚಿಸಿದಾಗ ಪ್ರೀತಿಯಿಂದ ಅವರನ್ನು ಸುತ್ತುವರೆದಿರಿ. ನಮ್ಮಲ್ಲಿ ಎಲ್ಲ ರೀತಿಯ ಗುಣಗಳೂ ಇವೆ. ನಾವೆಲ್ಲರೂ ಹಿಟ್ಲರ್ ಆಗಬಹುದು ಅಥವಾ ಮದರ್ ತೆರೇಸಾ ಆಗಬಹುದು. ದುಃಖವಿದ್ದರೆ ಕೋಪವನ್ನು ಊಹಿಸಿ. ಕಠಿಣವಾಗಿದ್ದರೆ ಕೋಮಲತೆಯನ್ನು ಮತ್ತು ದಯೆಯನ್ನು ಊಹಿಸಿ.
ನೀವು ನಿಮ್ಮ ದೃಢೀಕರಣಗಳಲ್ಲಿ ಕೇವಲ ಉತ್ತಮ ಗುಣಗಳನ್ನು ನೀಡಿದರೆ ಅವರು ನಿಮ್ಮೊಂದಿಗೆ ಹೇಗೆ ವರ್ತಿಸಿದರೂ ಅದು ನಿಮಗೂ ಸಹ ಅದೇ ರೀತಿ ಇರುತ್ತದೆ. ಯಶಸ್ಸು ಮತ್ತು ಸಮೃದ್ಧಿ. ಯಶಸ್ಸು ಅನುಭವದಿಂದ ಪ್ರಕಟವಾಗುತ್ತದೆ. ಒಂದು ವೇಳೆ ಏನಾದರೂ ತಪ್ಪಾಗಿದ್ದರೆ ಅದು ನಮ್ಮಿಂದಲೇ ಆಗಿದೆ. ನಾವು ಯಶಸ್ವಿಯಾಗದಿದ್ದರೆ ತಪ್ಪನ್ನು ಗುರುತಿಸಿ ಮತ್ತು ಮತ್ತೊಂದು ಪ್ರಯತ್ನ ಮಾಡಿ. ನಮ್ಮ ಜೀವನದಲ್ಲಿ ಯಶಸ್ಸಿನಿಂದ ಯಶಸ್ಸಿನ ಕಡೆಗೆ ಚಲಿಸುವುದು ನಮ್ಮ ಜನ್ಮಸಿದ್ಧ ಹಕ್ಕು ಮತ್ತು ಸಂತೋಷಕ್ಕೂ ಅದೇ ಹಕ್ಕು ಅನ್ವಯಿಸುತ್ತದೆ. ಆದರೆ ಯಶಸ್ಸು ಮತ್ತು ಸಂತೋಷವನ್ನು ಸರಿಯಾದ ಅರ್ಥದಲ್ಲಿ ಅರ್ಥಮಾಡಿಕೊಳ್ಳಬೇಕು. ನಾವು ಮಾನದಂಡಗಳು, ನಿರೀಕ್ಷೆಗಳು ಮತ್ತು ನಿಯಮಗಳನ್ನು ತುಂಬಾ ಎತ್ತರದಲ್ಲಿ ಇಟ್ಟುಕೊಂಡಾಗ ನಾವು ಯಾವಾಗಲೂ ವಿಫಲರಾಗುತ್ತೇವೆ. ಆದ್ದರಿಂದ ನೀವು ವಿಫಲರಾಗಿದ್ದೀರಿ, ಕಡಿಮೆ ಇದ್ದೀರಿ ಅಥವಾ ವಿಫಲರಾಗಿದ್ದೀರಿ ಎಂದು ನಿಮಗೆ ನೀವೇ ಹೇಳಬೇಡಿ. ಈ ವೈಫಲ್ಯಗಳ ಉದ್ದೇಶ ಕಲಿಯುವುದು. ತಪ್ಪುಗಳು ಸಂಭವಿಸುತ್ತವೆ. ಇದು ಕೇವಲ ತರಬೇತಿ. ಏನನ್ನಾದರೂ ಹೊಸದನ್ನು ಮಾಡಲು ನಿರಾಕರಿಸಬೇಡಿ, ಏಕೆಂದರೆ ಅದನ್ನು ಹೇಗೆ ಮಾಡಬೇಕೆಂದು ನಿಮಗೆ ತಿಳಿದಿಲ್ಲ ಅಥವಾ ನೀವು ಮೂರ್ಖರಂತೆ ಕಾಣಲು ಬಯಸುವುದಿಲ್ಲ. ಸಮೃದ್ಧಿ ಎಂದರೆ ಮನಸ್ಸಿನ ಒಂದು ಸ್ಥಿತಿ, ಜೀವನದ ಬಗ್ಗೆ ಉತ್ತಮ ಭಾವನೆಯನ್ನು ಹೊಂದಿರುವುದು, ನಿಮ್ಮ ಬಳಿ ಇರುವುದಕ್ಕೆ ಕೃತಜ್ಞರಾಗಿರುವುದು. ಜೀವನದಲ್ಲಿ ಇರುವ ಎಲ್ಲವನ್ನೂ ಪ್ರೀತಿಯಿಂದ ಸುತ್ತುವರೆದಿರಿ. ಆಹ್ವಾನ, ಉಡುಗೊರೆಗಳು ಮತ್ತು ಅಭಿನಂದನೆಗಳನ್ನು ಸಂತೋಷದಿಂದ ಸ್ವೀಕರಿಸಿ. ಹೊಸ ವಿಷಯಗಳಿಗೆ ಸ್ಥಳಾವಕಾಶ ಮಾಡಿ. ಆದ್ದರಿಂದ ನಿಮ್ಮ ಫ್ರಿಜ್ ಅಥವಾ ಬೀರುಗಳನ್ನು ಸ್ವಚ್ಛಗೊಳಿಸಿ. ದೀರ್ಘಕಾಲದವರೆಗೆ ಬಳಸದ ವಸ್ತುಗಳಿಂದ ಮುಕ್ತಿ ಪಡೆಯಿರಿ. ನಿಮ್ಮ ಮನೆಯು ಅಸ್ತವ್ಯಸ್ತವಾಗಿದ್ದರೆ ನಿಮ್ಮ ಮನಸ್ಸು ಕೂಡ ಅಸ್ತವ್ಯಸ್ತವಾಗಿರುತ್ತದೆ ಎಂದರ್ಥ. ದೇಹದೊಂದಿಗೆ ಸಂವಹನ. ನಮ್ಮ ದೇಹವು ಯಾವಾಗಲೂ ನಮ್ಮೊಂದಿಗೆ ಮಾತನಾಡುತ್ತದೆ. ನಮ್ಮ ದೇಹವು ಪ್ರತಿಕ್ಷಣವೂ ನಮ್ಮ ಪ್ರತಿಯೊಂದು ಆಲೋಚನೆಗೆ ಪ್ರತಿಕ್ರಿಯಿಸುತ್ತದೆ. ನೀವು ಯೋಚಿಸುವ ಪ್ರತಿಯೊಂದು ವಿಷಯ ಮತ್ತು ನೀವು ಮಾತನಾಡುವ ಪ್ರತಿಯೊಂದು ಪದವು ಒಂದು ದೃಢೀಕರಣವಾಗಿದೆ. ಕೈಕಾಲುಗಳನ್ನು ಗಟ್ಟಿಗೊಳಿಸುವುದು ಎಂದರೆ ಗಟ್ಟಿಯಾಗಿಲ್ಲದಿರುವುದು ಅಥವಾ ದುರ್ಬಲತೆಯಲ್ಲ. ಸಡಿಲಗೊಳಿಸುವುದು ಮತ್ತು ಶಾಂತವಾಗಿರುವುದು ಎಂದರೆ ಗಟ್ಟಿಯಾಗಿರುವುದು ಮತ್ತು ಸುರಕ್ಷಿತವಾಗಿರುವುದು. ನಾವು ಅದನ್ನು ಎಷ್ಟೇ ನಿಗ್ರಹಿಸಲು ಪ್ರಯತ್ನಿಸಿದರೂ ನಮ್ಮನ್ನು ವ್ಯಕ್ತಪಡಿಸುವ ಮಾರ್ಗವನ್ನು ಕಂಡುಕೊಳ್ಳುವುದು ಬಹಳ ಮುಖ್ಯ. ಏನು ನಿರ್ಬಂಧಿಸಲ್ಪಟ್ಟಿದೆಯೋ ಅದನ್ನು ಬಿಡುಗಡೆ ಮಾಡುವುದು ಅವಶ್ಯಕ. ನಾನು ಇದರ ಬಗ್ಗೆ ಕೋಪಗೊಂಡಿದ್ದೇನೆ ಎಂದು ಹೇಳುವ ಮೂಲಕ ಅದನ್ನು ಸರಳವಾಗಿ ಬಿಡುಗಡೆ ಮಾಡಬಹುದು. ನಾವು ಸಮಸ್ಯೆಯನ್ನು ಹೊಡೆಯಬಹುದು ಅಥವಾ ಕಾರನ್ನು ಓಡಿಸಬಹುದು ಅಥವಾ ಟೆನ್ನಿಸ್ ಆಡಬಹುದು. ಇವು ಕೋಪವನ್ನು ಬಿಡುಗಡೆ ಮಾಡುವ ಹಾನಿಯಾಗದ ಮಾರ್ಗಗಳಾಗಿವೆ. ಆಧ್ಯಾತ್ಮಿಕ ಜನರು ತಾವು ಕೋಪಗೊಳ್ಳಬಾರದು ಎಂದು ನಂಬುತ್ತಾರೆ. ನಾವು ಆ ಗುರಿಯತ್ತ ಕೆಲಸ ಮಾಡುತ್ತಿದ್ದರೂ ಅಲ್ಲಿಗೆ ತಲುಪುವವರೆಗೆ ಆ ಕ್ಷಣದಲ್ಲಿ ನಮಗೆ ಹೇಗನಿಸುತ್ತದೆ ಎಂಬುದನ್ನು ಒಪ್ಪಿಕೊಳ್ಳುವುದು ಉತ್ತಮ. ನಕಾರಾತ್ಮಕ ಚಿಂತನೆಯಿಂದ ಮನಸ್ಸು ತುಂಬಿ ಹೋಗುತ್ತದೆ ಮತ್ತು ಪ್ರೀತಿ ಸಂತೋಷಕ್ಕೆ ಯಾವುದೇ ಸ್ಥಳವೂ ಉಳಿಯುವುದಿಲ್ಲ. ಮನಸ್ಸು ಬಿಗಿಯಾಗಿದ್ದರೆ ನಗು ಬರುವುದಿಲ್ಲ. ನೀವು ಅದನ್ನು ಸೃಷ್ಟಿಸುವವರೆಗೆ ಗುಣಪಡಿಸುವಿಕೆ ಸಂಭವಿಸುವುದಿಲ್ಲ. ನಾನು ಯಾವಾಗಲೂ ಸಂತೋಷವಾಗಿದ್ದೇನೆ ಮತ್ತು ಪ್ರತಿದಿನವೂ ನಾನು ಉತ್ತಮ ಭಾವನೆಯನ್ನು ಹೊಂದುತ್ತೇನೆ ಎಂದು ಯೋಚಿಸುವುದು ಬಹಳ ಮುಖ್ಯ. ನೀವು ಯೋಚಿಸುವ ಪ್ರತಿಯೊಂದು ಆಲೋಚನೆಯೂ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತಿದೆ. ನಾವೆಲ್ಲರೂ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳಿಂದ ನಮ್ಮ ಅನುಭವಗಳನ್ನು ರೂಪಿಸಿಕೊಳ್ಳುತ್ತೇವೆ. ನಾವು ಯೋಚಿಸುವ ಆಲೋಚನೆಗಳು ಮತ್ತು ನಾವು ಮಾತನಾಡುವ ಮಾತುಗಳು ನಮ್ಮ ಅನುಭವಗಳನ್ನು ನಿರ್ಮಿಸುತ್ತವೆ. ನಾವು ಮಾನಸಿಕ ಕೆಲಸವನ್ನು ಮಾಡಲು ಇಚ್ಛಿಸಿದರೆ ಬಹುತೇಕ ಎಲ್ಲವನ್ನೂ ಗುಣಪಡಿಸಬಹುದು. ನಮ್ಮ ಬಗ್ಗೆ ನಾವು ಏನು ಯೋಚಿಸುತ್ತೇವೆಯೋ ಅದೇ ನಮ್ಮ ಸತ್ಯವಾಗುತ್ತದೆ. ಪ್ರತಿಯೊಬ್ಬರೂ ತಮ್ಮ ಜೀವನದ ಉತ್ತಮ ಆವೃತ್ತಿಗೆ ಜವಾಬ್ದಾರರು. ಆತ್ಮೀಯ ಸ್ನೇಹಿತರೆ, ಲೂಯಿಸ್ ಹೇ ಅವರ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕದ ಈ ಆಳವಾದ ಸಾರಾಂಶವನ್ನು ನೀವು ಮೆಚ್ಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಆಲೋಚನೆಗಳನ್ನು ನಿರ್ವಹಿಸುವ ಈ 16 ಪ್ರಮುಖ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನದ ಗುಣಮಟ್ಟವನ್ನು ಮತ್ತಷ್ಟು ಉತ್ತಮಗೊಳಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ಎಂಬುದು ನಮ್ಮ ನಂಬಿಕೆ. ನೆನಪಿಡಿ, ನಿಮ್ಮ ಆರೋಗ್ಯ, ನಿಮ್ಮ ಸಂತೋಷ ಮತ್ತು ನಿಮ್ಮ ಸಮೃದ್ಧಿ ಎಲ್ಲವೂ ನಿಮ್ಮೊಳಗೆ ಅಡಗಿರುವ ಆಲೋಚನೆಗಳ ಮೇಲೆ ಅವಲಂಬಿತವಾಗಿದೆ. ಸ್ವಯಂ ಪ್ರೀತಿಯನ್ನು, ಕ್ಷಮೆಯನ್ನು ಮತ್ತು ಸಕಾರಾತ್ಮಕ ದೃಢೀಕರಣಗಳ ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಒಂದು ಸಂಪೂರ್ಣವಾಗಿ ಪರಿವರ್ತಿತ ಮತ್ತು ಗುಣವಾದ ಜೀವನವನ್ನು ಸೃಷ್ಟಿಸಬಹುದು. ಈ ವಿಡಿಯೋ ನಿಮ್ಮ ಜೀವನದಲ್ಲಿ ನೆರವಾಗಬಹುದು ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ಇತರರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ. ಆ ಮೂಲಕ ನೀವು ಅವರ ಜೀವನದಲ್ಲಿ ಸಣ್ಣದಾದರೂ ದೊಡ್ಡ ಬದಲಾವಣೆಯನ್ನು ತರಲು ಸಹಾಯ ಮಾಡಬಹುದು. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ ಮತ್ತು ನಮ್ಮ ಮುಂದಿನ ಜ್ಞಾನದ ಅಂತರ್ದೃಷ್ಟಿಗಳನ್ನು ಪಡೆಯಲು ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶೀಘ್ರದಲ್ಲೇ ಮತ್ತೊಂದು ಉತ್ತಮ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ನಿಮ್ಮ ಆಲೋಚನೆಗಳು ನಿಮ್ಮ ನಿಜವಾದ ವೈದ್ಯರು ಎಂಬುದನ್ನು ಮರೆಯಬೇಡಿ. ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು.